ಹೆಸರು? ಉಷಾ ಅಂತ ಸರ್. ಉಷಾ. ಓ ಉಷಾ, ಕಿರಣ್ ಅವ್ರ ಹೆಂಡ್ತೀರಾ? ಉಷಾ ಕಿರಣ. ಉಷಾ ಕಿರಣ. ಮತ್ತೆ ಹೆಂಗೆ ನೀವೇನ್ ಕೆಲಸ ಮಾಡೋದು? ನಾನು ಹೌಸ್ ವೈಫ್. ಏರಿಯಾಗೆ ಬಂದು 7 years ಆಯ್ತು. ಎವ್ರಿ 6 months ಟೆಂಪಲ್ ವಿಸಿಟ್ ಮಾಡ್ತೀನಲ್ವಾ, BWSSB ಆಫೀಸಿಗೆ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ನೀರ್ ಕೇಳ್ತೀವಿ, ಮೇಡಮ್ ಇನ್ನೊಂದ್ 6 months ವೇಟ್ ಮಾಡಿ ಮೇಡಮ್ ನೀರ್ ಬರುತ್ತೆ ಅಂತಾರೆ. ಅದೇ 6 months ಬಿಟ್ಕೊಂಡ್ರೆ ಮೇಡಮ್ ನಮ್ಗೆ ಇನ್ನ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ, ಇನ್ನ 6 months ವೇಟ್ ಮಾಡಿ ಮೇಡಮ್. 40 ವರ್ಷ ಬಿಡ್ಕೊ ಬನ್ನಿ, ನಾನು ಇರಲ್ಲ ಅನ್ಬೇಕಿತ್ತು. ಬೋರ್ ಕೋರ್ಸಿ ಅಪ್ಪ ನಮ್ಮ ಆಂಟಿ, ಪಕ್ಕದ ಮನೆ ಆಂಟಿ ಅದೇ ಹೇಳ್ತಾ ಇರ್ತಾರೆ, ಮೋಸ್ಟ್ಲಿ ನಾನು ಬದುಕಿದ್ದಂಗ್ ನೀವ್ ಒಂದ್ಸರಿ ನೀರ್ ಬರುತ್ತೇನೋ ನಾನು ನೋಡ್ಬೇಕು ಅಂತ ಹೇಳಿ. ಸತ್ ಮೇಲೆ ಒಂದನಿ ನೀರ್ ಬಿಡಕ್ ಬನ್ನಿ ಅನ್ಬೇಕಿತ್ತು ಅವ್ರಿಗೆ. ನಾವೆಲ್ಲ ಸತ್ತಿಂಗ್ ಬಿದ್ದಿರ್ತೀವಿ ಗೊತ್ತಾ, ಒಂದನಿ ನೀರ್ ಹಿಂಗ್ ಉಯ್ದು ಹೋಗಕ್ ಬನ್ನಿ ನೀವು ಬಿಡಿಯರು ಅಂತ. ಹೌದು, ಇಲ್ಲಿ ಸಂಘ ಇದೆ, ಪ್ರಕಾಶ್ ಸರ್ ಹೇಳ್ದಂಗ್ ಇಲ್ಲಿ ಸಂಘ ಇದೆ. ಇವ್ರು ಸೋಮಶೇಖರ್ ಸರ್ ಬರ್ತಾರೆ, ಸಮಾನ ಮಾಡಿಸ್ಕೋತಾರೆ, ಹೋಗ್ತಾರೆ ಅಷ್ಟೇ. MLA ಯಾರು ಬರ್ತಾರೆ? ಕರೆಕ್ಟ್, MLA ಬಗ್ಗೆನೇ ಮಾತಾಡ್ಲಿಲ್ಲ ನಾನು. MLA ಯಾರು ಬರ್ತಾರೆ? ಮೇಡಮ್ ಬರ್ತಾರೆ. ಇದು ಯಾರು MLA ಅವರು? ಎಸ್ ಟಿ ಸೋಮಶೇಖರ್ ಅವರು. ಸೋಮಶೇಖರ್ ಅವರು ಯಾವ ಕ್ಷೇತ್ರ ಇದು? ಯಶವಂತಪುರ ಕ್ಷೇತ್ರಕ್ಕೆ ಬರುತ್ತಿದ್ದು ಬನಶಂಕರಿ ಬರುತ್ತೆ. ನಾವು ಇಲ್ಲಿ ಕಾವೇರಿ ನದಿ ನೀರು ನಾವು ಕುಡಿತೀವ, ಇಲ್ಲ ಬರೀ ನಮ್ಮ ಅಸ್ಥಿ ವಿಸರ್ಜನೆಗೆ ಕಾವೇರಿ ನೀರು ಅಂತ ನಮ್ಮ ಪ್ರಶ್ನೆ. ಸೋಮಶೇಖರ್ ಅವರಿಗೆ ಕೇಳ್ಬಿಡೋಣ ಬಿಡಿ. ಅದಕ್ಕೆ MLA ಆದವ್ರು ಇಲ್ಲಿ ಮುಖ್ಯ ಕಾರ್ಯ ವಹಿಸ್ಬೇಕಿಲ್ಲ. MLA ಎಸ್ ಟಿ ಸೋಮಶೇಖರ್ ಅವರೇ, ನೀವ್ ಏನ್ ಮಾಡ್ತಾ ಇದೀರಾ? ನೀವು ಕಾಂಗ್ರೆಸ್ ಹೋಗ್ಲಾ ಬಿಜೆಪಿ ಹೋಗ್ಲಾ, ಕಾಂಗ್ರೆಸ್ ಹೋಗ್ಲಾ ಬಿಜೆಪಿ ಹೋಗ್ಲಾ ಅಂತ ಕಾಲ ಕಳೀತಾ ಇದೀರಾ. ನೀವು ಆ ಕನ್ಫ್ಯೂಷನ್ ಇಲ್ಲಿ ಗಂಟ್ಲು ಹೊಡಕ ಸದಾಯ್ತಾರೆ ಇಲ್ಲಿ ಜನ. ನಿಮ್ಮ ಹೆಸರೇನು? ಉಮಾ ಪ್ರಕಾಶ್. ಉಮಾ ಪ್ರಕಾಶ್ ಅವ್ರ ಹೆಂಡತಿ. ಓ, ಅವರು ಕಿರಣ್ ಅವ್ರ ಹೆಂಡತಿ, ಇವ್ರು ಪ್ರಕಾಶ್ ಅವ್ರ ಹೆಂಡತಿ. ಇಬ್ರ ಹೆಸರು ಉಮಾ. ಉಷಾ. ನೀವು ಉಮಾ. ನನಗೆ ಕನ್ಫ್ಯೂಸ್ ಮಾಡ್ತಾ ಇದೀರಿ. ಮತ್ತೆ ನಿಮಗೆಲ್ಲ ಬರುತ್ತಾ 2000? ದೊಡ್ಡ ಮಂದಿ ಹೆಂಗ್ ಬಂದದು? ಬಡವರಿಗೆ ಮಾತ್ರ ಅದು. ನಿಮಗೆಲ್ಲ ನೀರ್ ಸಿಗಲ್ಲ ನೋಡಿ, ಅವರಿಗೆಲ್ಲ ದುಡ್ಡು ಸಿಗ್ತಾ ಇದೆ, ನಿಮಗೆ ನೀರ್ ಸಿಗಲ್ಲ. ಕೊಡ್ಸಿ ಸರ್ ಅಷ್ಟೇ. ನಮ್ಗೆ ನೀರ್ ಬೇಕಾ? ಹೌದು, ಕಾವೇರಿ ವಾಟರ್ ಬೇಕು. ಕಾವೇರಿ ಎಣ್ಣೆ ಬೇಕಾ? ಹೌದು, ಕಾವೇರಿ ಎಣ್ಣೆ ಬೇಕಾ? ನೀರ್ ಬೇಕಾ? ನೀರ್ ಬೇಕು. ಯಾವ್ದಾರ ಕೊಡಿ, ನೀರ್ ಬೇಕು. ಹೋಗಿಲ್ವೇ ಮಹಾಕುಂಭಕ್ಕೆ ನೀವು? ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ. ಮಾತಾಡದೇ ಇರೋರು ಆ ಕಡೆ ಬಂದ್ಬಿಡಿ, ಕನ್ಫ್ಯೂಸ್ ಆಯ್ತದೆ. ಈಗ ಏನ್ ಪ್ರಾಬ್ಲಮ್ ನಿಮ್ದು? ನೀರಿಲ್ಲ, ಅದೇ ಪ್ರಾಬ್ಲಮ್. ಆಮೇಲೆ ಬೇರೆ ಬೇರೆ ಏನಾರು ಇದೆಯಾ? ಇಲ್ಲ ಸರ್, ಅದೇ ಒಂದೇ ಸಮಸ್ಯೆ. ಎಷ್ಟು ಸಲ ಹೋಗಿದ್ರೆ ನೀವು ಬಿಡಿ ಆಫೀಸ್ಗೆ? ಒಂದು ನಮ್ಮನೆಯವ್ರು ಹೋಗಿದಾರೆ, ನಾ ಹೋಗಿಲ್ಲ. ನೀವು ಹೋಗಿಲ್ಲ? ನೀವು ಮನೇಲಿ ನಲ್ಲಿ ಕಾಯೋದು, ಬತ್ತದಾ ನೀರು, ಬತ್ತದಾ ಇಲ್ವಾ ಅಂತ. ನೀರ್ ಮಾತ್ರ ಬರ್ಲಿಲ್ಲ. ಎಷ್ಟು ವರ್ಷ ಆಯ್ತಿದ್ದೀವಿ ಏರಿಯಾದಲ್ಲಿ? 15 ವರ್ಷ ಆಯ್ತು. 15 ವರ್ಷದಿಂದ ಇಲ್ಲೇ ಇದೀರಾ? ಮಾಮೂಲಿ ನಿಮ್ಮ ಸ್ವಂತ ಬೋರ್ ಕೊರ್ಕೊಂಡಿದ್ದೀರಾ? ಅದೆಲ್ಲಾರು ನೀಟಾಗಿ ಬತ್ತದಾ ಇಲ್ವೋ? 1 ವರ್ಷ ಇರ್ಲಿಲ್ಲ, ಈಗ ಮತ್ತೆ 30,000 ಕೊಟ್ಟು ರಿಪೇರಿ ಮಾಡಿಸಿದ್ವಿ, ಸರಿ ಹೋಯ್ತು. ಕುಡಿಯಕ್ಕೆ ಅದೇ ನೀರು, ಕುಡಿಯೋದಕ್ಕೂ ಅದೇ ನೀರು. ಹೌದು ಸರ್. ಅಜಯ್, ಜಗದ್ದೋದ್ಧಾರಣ ಶುರು ಮಾಡ್ಬಿಡ್ರಿ ನೀವೀಗ. ಕೇಳ್ಬೇಕು, ಇನ್ನೇನ್ ಕೇಳೋಣ? ಜನಗಳಿಗೆ ಕೇಳ್ರೆ ಏನೇ ಮಾತು ಕೇಳಿಸ್ಕೊಳಲ್ವಲ್ಲ. ಜಗದೋದ್ಧಾರನಿಗೆ ಬೂತ್ ಕರಡಿಯಕ್ಕೆ ಹುಡುಕ್ಬೇಕು. ಎಸ್ ಟಿ ಸೋಮಶೇಖರ ಇಲ್ಲ BD ಅಧಿಕಾರಿಗಳ ಯಾರು ಅಂತ. ನಿಮ್ ಜಗದೋದ್ಧಾರ ಯಾರು? ಕೃಷ್ಣ. ನಿಮ್ ಹೆಸರೇನು? ನನ್ನ ಹೆಸರು ವಲ್ಲಿ ಅಂತ. ಒಲ್ಲಿ ಅಂತನಾ? ಅರವಿಂದ ಒಲ್ಲಿ. ಯಾವ್ರು ನಿಮ್ದು? ನಾವು ಚನ್ನಪಟ್ಟಣದವ್ರಾ? ಓಕೆ. ಏನ್ ನಿಮ್ ಪ್ರಾಬ್ಲಮ್? ಅಯ್ಯೋ, ನಿಮ್ ಗೊಂಬೆನಾಡು ಚನ್ನಪಟ್ಟಣಕ್ಕೆ ಹೋಗಿ ಎಷ್ಟು ಅಲ್ಲಿ ಮಾಡ್ಲಿಲ್ಲ ನಾವು. ಇದೇ ಪ್ರೋಗ್ರಾಮ್ ಎಷ್ಟು ಮಾಡಿಲ್ಲ. ಮೈಸ್ವಾಮಿ ದೇವಸ್ಥಾನ ಇದಾರಲ್ಲ, ದೇವ್ರಿದಾರಲ್ಲ, ಅವರ ದೇವ್ರ ಹೆಂಡತಿ ಹೆಸರು, ನನ್ನ ಹೆಸರು ಅರವಿಂದ ವಲ್ಲಿ ಅಂತ. ಈಗ ದೇವ್ರ ಹೆಸರನ್ನ ಇಟ್ಕೊಂಡ್ಬಿಟ್ಟಿದೀರಾ. ಆದ್ರೆ ನೀರಿಗೆ ಪ್ರಾಬ್ಲಮ್. ದೇವರುಗಳಿಗೆ ದೇವತೆಗಳಿಗೆ ನೀರಿಲ್ಲ ಇಲ್ಲಿ. ದೇವತೆಗಳಿಗೆ ಮನುಷ್ಯರಿಗೆ ಯಾರಿಗೂ ನೀರಿಲ್ಲ. ಮತ್ತೆ ನೀವೇ ಈಗ ಏನ್ ಮಾಡ್ಬೇಕೀಗ? ನಮಗೆ ನಾವು ಬಂದು 15 ವರ್ಷ ಆಯ್ತು ಈ ಲೇಔಟ್ ಬಂದು. ಸೈಟ್ ಅಲಾಟ್ ಆಗಿ 20 ವರ್ಷ ಆಯ್ತು. ಅದೇ ನೀರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು 5 ವರ್ಷ ಬಂದಿರ್ಲಿಲ್ಲ. ಆಮೇಲೆ ಬಂದು ಕೇಳಿದಾಗ ಇನ್ನೊಂದು 6 ತಿಂಗಳ ನೀರು ಬರುತ್ತೆ ಮೇಡಮ್ ಬನ್ನಿ ಅಂತೆಲ್ಲ ಹೇಳಿದ್ರು. ಸರಿ, ಬಂದ ಮೇಲೆ ಮನೆ ಕಟ್ಟಿದ್ರು. ಈಗ್ಲೂ ನಮ್ಮನೆಯವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ತಗೊಂಡೋಗಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ, ಕೇಳ್ಕೊಂಡ್ ಬಂದಿದ್ದಾರೆ. ನಾನ್ ಮನೇಲಿ ಅದೇ ಅಂದೆ, ಎಲ್ಲ ಜನಗಳು ಒಗ್ಗಟ್ಟಾಗಿ ಹೋಗಿ ಅಲ್ಲೆಲ್ಲ ಧರಣಿ ಕೂತ್ಕೊಳ್ಳೋಣ, ಸುಮ್ಮನೆ ಮನೆಗೆ ಕೂತ್ಕೊಂಡು ಗಲಾಟೆ ಮಾಡ್ಕೊಂಡು ಗಂಟ್ಲು ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಎಲ್ಲಾರು ಒಗ್ಗಟ್ಟಾಗಿ ಹೋಗೋಣ ಬನ್ನಿ ಅಂತ. ಯಾರು ಬರೋಕೆ ರೆಡಿ ಇಲ್ಲ. ನಾನೊಬ್ಬಳೇ ಕೂತ್ಕೊಂಡ್ರೆ ಕಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ನಿಮ್ಮ ಹೆಸರೇನು? ಆಶಾ ಕಿರಣ. ಅಲ್ಲ, ನಿಮ್ ಉಷಾ ಕಿರಣ, ಆಶಾ ಕಿರಣ ಎಲ್ಲ ಹಂಗಂಗೆ ಇದಾವೆ. ನೀವೇನ್ ಕೆಲಸ ಮಾಡೋದು? ನಾವೇನಿಲ್ಲ, ಮನೇಲಿ ಇದೀರಿ. ನೀರ್ ಕಾಯೋದು? ಯಾವಾಗ ಕಾಯೋದು? ನೀರ್ ಕಾಯೋದು, ಟಿವಿ ನೋಡೋದು. ಯಜಮಾನ್ರೇನ್ ಕೆಲಸ ಮಾಡ್ತಾರೆ? ಅವರು ರಿಟೈರ್ಡ್. ಏನ್ ಕೆಲಸ? ಪೊಲೀಸು. ಅಯ್ಯೋ, ಪೊಲೀಸ್ ಮನೆಗೆ ನೀರ್ ಬತ್ತಲ್ವಲ್ಲ. ಎಲ್ಲಾ ಪ್ರಾಬ್ಲಮ್ ಇದೆ. ಬೇರೆ ಬಸ್ ಇಲ್ಲ, ಇಷ್ಟು ದೊಡ್ಡ ಏರಿಯಾ ಹಿಡ್ಕೊಂಡು ಓಡಾಡ್ಬೇಕು. ಹೇಳಿ, ನೀವೇ ಹೇಳಿ. ಕೇಳ್ತಾವ್ರ 20 ನಿಮಿಷ. ಆಮೇಲೆ ಕರೆಂಟ್ ಅವಾಗ ಕರೆಂಟ್ ತೆಗಿತಾರೆ. ನೀರಿಂದು ಪ್ರಾಬ್ಲಮ್, ಎಲ್ಲಾ ಪ್ರಾಬ್ಲಮ್ ಇದೆ. ಬನಶಂಕರಿ 6ನೇ ಅಂತ ಬರೀ ಪ್ರಾಬ್ಲಮ್. ಹೌದು, ಎಷ್ಟು ಸೋಮಶೇಖರ್ ಬಂದು ಯಾರ ಹೋಗ್ಲಿಲ್ಲ? ಒಂದ್ಸತಿ ಬಂದಿಲ್ಲ. ಏರಿಯಾ ಇದೆ ಅಂತ ಗೊತ್ತಾ ಅವ್ರಿಗೆ? ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ. ಅಲ್ಲ,
ಹೋಗ್ಲಿ ಇಲ್ಲೊಂದು ಬೂತ್ ಇದೆ ಅಂತ ಗೊತ್ತಾ ಅವರಿಗೆ? ಎಲೆಕ್ಷನ್ ಬೂತ್. ನಿಮ್ಮ ಹೆಸರು ಮೇಡಮ್? ಅನ್ಸೂಯ. ಅನ್ಸೂಯ ಅವ್ರೆ, ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ನಮ್ಗೆ ನೀರ್ ಪ್ರಾಬ್ಲಮ್, ಬಸ್ ಇಲ್ಲ. ನನ್ ಮಗಂಗೆ ಮೀಟಿಂಗ್ ಇದ್ರೆ ಇಲ್ಲಿಂದ ಚಿಗೇವಡನ್ ಪಳಿಕ್ ನಡಿಬೇಕು ನಾವು. ನಡ್ಕೊಂಡು ಹೋಗಿ ಮತ್ತೆ ಆ ಕಡೆಯಿಂದ ನಡ್ಕೊ ಬರ್ಬೇಕು. ಏನ್ ಫೆಸಿಲಿಟಿನೂ ಇಲ್ಲ. ಸಿದ್ದರಾಮಯ್ಯ ಹೇಳಿರಿ ಏನಂತಾರೆ ಗೊತ್ತಾ? ಈಗ ಏನಂತಾರೆ ಗೊತ್ತಾ? ಏ ಅಲ್ಲ ಏ ನಡಿರ್ರಿ ಆರೋಗ್ಯ ಭಾಗ್ಯ. ಫ್ರೀ ಸೀಟ್ ಬೇರೆ ಅಂತಾರೆ. ಫ್ರೀ ಸೀಟ್ ಬಸ್ಸೇ ಇಲ್ವಲ್ಲ ಇಲ್ಲಿ. ನೀವು ನಡಿರ್ರಿ ಆರೋಗ್ಯ ಭಾಗ್ಯ ಅಂತಾರ ಅವರು. ಅಂತಾರೆ ಫ್ರೀ ಸೀಟ್ ಮತ್ತೆ ಗೃಹಲಕ್ಷ್ಮಿ ಫ್ರೀ ಫ್ರೀ ಕೊಡ್ತೀನಿ ಅಂತಾರೆ. ಎಲ್ಲಿ ಕೊಡ್ತೀರಿ? ನಮ್ಗೆ ಎಲ್ಲಿ ಬರ್ತಿದೆ? ನಿಮ್ಗೂ ಅನಿಸ್ತೋತೆಗೆ ಬಸ್ ಇಲ್ಲ, ಇಲ್ಲ ಆಧಾರ್ ಕಾರ್ಡ್ ತಕ್ಕ ಒಂಡನ ಅಂದ್ರೆ ಬಸ್ಸೇ ಇಲ್ಲ ಅಂತ. ಬಸ್ಸೇ ಇಲ್ವಲ್ಲ, ಎಲ್ಲಿ ಹೋಗೋಣ ನಾವು? ನೀರಿಲ್ಲ. ಮತ್ತೆ ರೋಡ್ ನೋಡಿ, ಅಲ್ಲಿ ರೋಡ್ ನೋಡಿ ಹೆಂಗಿದೆ. ರೋಡ್ ಅಂತೂ ಖರಾಬು. ಏನು ಇಲ್ಲ, ಏನ್ ಫೆಸಿಲಿಟಿನೂ ಇಲ್ಲ ನಮ್ಗೆ. ಈ ಏರಿಯಾ ಇನ್ನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ. 20 ವರ್ಷ ಅಂತಿದ್ದೀರಾ, ನಾನೇನೋ ಈಗ ಒಂದು 5 ವರ್ಷ ಅನ್ಕೊಂಡೆ. ನೀವು ನೋಡಿದ್ರೆ 25 ವರ್ಷ ಅಂತಿದ್ದೀರಾ. 25 ವರ್ಷದಿಂದ ಈ ಏರಿಯಾ ಬರೀ ಮನೆಗಳು ಡೆವಲಪ್ ಆಗ್ತದೆ. ಅದು ಅವ್ರಿಗೆ ನಿಮ್ ಮನೆಗಳು ನೀವು ಡೆವಲಪ್ ಮಾಡ್ಕೋತೀರಾ, ನೀವು ದುಡ್ದಿರೋ ದುಡ್ಡು. ಆದ್ರೆ ಸರ್ಕಾರದಿಂದ 1 ರೂಪಾಯಿ ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ನೋಡ್ತಾ ಇದ್ದೀರಲ್ಲ ನಾನು, ಅಲ್ವೇ? ಏನ್ ಸರ್ ಇದು? ಏನ್ ನಿಮ್ ಹೆಸರು? ಉಷಾ ಅಂತ ಸರ್. ಉಷಾ. ಓ ಉಷಾ. ಕಿರಣ್ ಅವ್ರು ಹೇಳ್ತೀರಾ? ಉಷಾ ಕಿರಣ. ಉಷಾ ಕಿರಣ. ಮತ್ತೆ ಹೆಂಗೆ ನೀವೇನ್ ಕೆಲಸ ಮಾಡೋದು? ನಾನು ಹೌಸ್ ವೈಫ್. ಏರಿಯಾಗ ಬಂದು 7 ಇಯರ್ಸ್ ಆಯ್ತು. ಎವ್ರಿ 6 ಮಂತ್ಸ್ ಟೆಂಪಲ್ ವಿಸಿಟ್ ಮಾಡ್ತೀನಲ್ವಾ, BWSSB ಆಫೀಸಿಗೆ ನಾನು ವಿಸಿಟ್ ಮಾಡೇ ಮಾಡ್ತೀನಿ. ನೀರ್ ಕೇಳ್ತೀವಿ. ಮೇಡಮ್ ಇನ್ನೊಂದ್ 6 ಮಂತ್ಸ್ ವೇಟ್ ಮಾಡಿ ಮೇಡಮ್, ನೀರ್ ಬರುತ್ತೆ ಅಂತಾರೆ. ಅದೇ 6 ಮಂತ್ಸ್ ಬಿಟ್ಕೊಂಡ್ರೆ ಮೇಡಮ್ ನಮ್ಗೆ ಇನ್ನ ದುಡ್ಡು ಸ್ಯಾಂಕ್ಷನ್ ಆಗಿಲ್ಲ, ಇನ್ನ 6 ಮಂತ್ಸ್ ವೇಟ್ ಮಾಡಿ ಮೇಡಮ್. 40 ವರ್ಷ ಬಿಡ್ಕೊ ಬನ್ನಿ, ನಾನು ಇರಲ್ಲ ಅನ್ಬೇಕಿತ್ತು. ಬೋರ್ ಕೋರ್ಸಿ ಅಪ್ಪ ನಮ್ಮ ಆಂಟಿ, ಪಕ್ಕದ ಮನೆ ಆಂಟಿ ಅದೇ ಹೇಳ್ತಾ ಇರ್ತಾರೆ. ಮೋಸ್ಟ್ಲಿ ನಾನು ಬದುಕಿದ್ದಂಗೆ ನೀವ್ ಒಂದ್ಸರಿ ನೀರ್ ಬರುತ್ತೇನೋ ನಾನು ನೋಡ್ಬೇಕು ಅಂತ ಹೇಳಿ. ಸತ್ ಮೇಲೆ ಒಂದನಿ ನೀರ್ ಬಿಡಕ್ ಬನ್ನಿ ಅನ್ಬೇಕಿತ್ತು ಅವ್ರಿಗೆ. ನಾವೆಲ್ಲ ಸತ್ತಿಂಗ್ ಬಿದ್ದಿರ್ತೀವಿ ಗೊತ್ತಾ, ಒಂದನಿ ನೀರ್ ಹಿಂಗ್ ಉಯ್ದು ಹೋಗಕ್ ಬನ್ನಿ ನೀವು ಬಿಡಿಯರು ಅಂತ. ಹೌದು, ಇಲ್ಲಿ ಸಂಘ ಇದೆ. ಪ್ರಕಾಶ್ ಸರ್ ಹೇಳ್ದಂಗೆ ಇಲ್ಲಿ ಸಂಘ ಇದೆ. ಇವ್ರು ಸೋಮಶೇಖರ್ ಸರ್ ಬರ್ತಾರೆ, ಸಮಾನ ಮಾಡಿಸ್ಕೋತಾರೆ, ಹೋಗ್ತಾರೆ, ಅಷ್ಟೇ. MLA ಯಾರು ಬರ್ತಾರೆ? ಕರೆಕ್ಟ್, MLA ಬಗ್ಗೆನೇ ಮಾತಾಡ್ಲಿಲ್ಲ ನಾನು. MLA ಯಾರು ಬರ್ತಾರೆ? ಮೇಡಮ್ ಬರ್ತಾರೆ. ಇದು ಯಾರು MLA? MLA ಅವರು ST ಸೋಮಶೇಖರ್ ಅವರು. ST ಸೋಮಶೇಖರ್ ಅವರು ಯಾವ ಕ್ಷೇತ್ರ ಇದು? ಯಶವಂತಪುರ ಕ್ಷೇತ್ರಕ್ಕೆ ಬರುತ್ತಿದ್ದು ಬನಶಂಕರಿ ಬರುತ್ತೆ. ನಾವು ಇನ್ನು ಕಾವೇರಿ ನದಿ ನೀರು ನಾವು ಕುಡಿತೀವ, ಇಲ್ಲ ಬರೀ ನಮ್ಮ ಅಸ್ಥಿ ವಿಸರ್ಜನೆಗಾಗಿ ಕಾವೇರಿ ನೀರು ಅಂತ ನಮ್ಮ ಪ್ರಶ್ನೆ. ಸೋಮಶೇಖರ್ ಅವರಿಗೆ ಕೇಳ್ಬಿಡೋಣ ಬಿಡಿ. ಅದಕ್ಕೆ MLA ಆದವ್ರು ಇಲ್ಲಿ ಮುಖ್ಯ ಕಾರ್ಯ ವಹಿಸ್ಬೇಕಿಲ್ಲಿ. MLA ST ಸೋಮಶೇಖರ್ ಅವರೇ, ನೀವ್ ಏನ್ ಮಾಡ್ತಾ ಇದೀರಾ? ನೀವು ಕಾಂಗ್ರೆಸ್ ಹೋಗ್ಲಾ ಬಿಜೆಪಿಗೆ ಹೋಗ್ಲಾ, ಕಾಂಗ್ರೆಸ್ ಹೋಗ್ಲಾ ಬಿಜೆಪಿಗೆ ಹೋಗ್ಲಾ ಅಂತ ಕಾಲ ಕಳೀತಾ ಇದೀರಾ. ನೀವು ಆ ಕನ್ಫ್ಯೂಷನ್ ಇಲ್ಲಿ ಗಂಟ್ಲು ಹೊಡಕ ಸದಾಯ್ತಾರೆ ಇಲ್ಲಿ ಜನ. ನಿಮ್ಮ ಹೆಸರೇನು? ಉಮಾ ಪ್ರಕಾಶ್. ಉಮಾ ಪ್ರಕಾಶ್ ಅವ್ರ ಹೆಂಡತಿ. ಓ, ಅವರು ಕಿರಣ್ ಅವ್ರ ಹೆಂಡತಿ, ಇವ್ರು ಪ್ರಕಾಶ್ ಅವ್ರ ಹೆಂಡತಿ. ಇಬ್ರ ಹೆಸರು ಉಮಾ. ಉಷಾ. ನೀವು ಉಮಾ. ನನಗೆ ಕನ್ಫ್ಯೂಸ್ ಮಾಡ್ತಾ ಇದೀರಿ. ಮತ್ತೆ ನಿಮಗೆಲ್ಲ ಬರುತ್ತಾ 2000? ದೊಡ್ಡ ಮಂದಿ ಹೆಂಗ್ ಬಂದದು? ಬಡವರಿಗೆ ಮಾತ್ರ ಅದು. ನಿಮಗೆಲ್ಲ ನೀರ್ ಸಿಗಲ್ಲ ನೋಡಿ, ಅವರಿಗೆಲ್ಲ ದುಡ್ಡು ಸಿಗ್ತಾ ಇದೆ, ನಿಮಗೆ ನೀರ್ ಸಿಗಲ್ಲ. ಕೊಡ್ಸಿ ಸರ್ ಅಷ್ಟೇ. ನಮ್ಗೆ ನೀರ್ ಬೇಕಾ? ಹೌದು, ಕಾವೇರಿ ವಾಟರ್ ಬೇಕು. ಕಾವೇರಿನೇ ಬೇಕಾ? ಹೌದು, ಕಾವೇರಿನೇ ಬೇಕಾ? ನೀರ್ ಬೇಕಾ? ನೀರ್ ಬೇಕು. ಯಾವ್ದಾರ ಕೊಡಿ, ನೀರ್ ಬೇಕು. ಹೋಗಿಲ್ವೇ ಮಹಾಕುಂಭಕ್ಕೆ ನೀವು? ಇಲ್ಲ ಸರ್, ಇಲ್ಲ ಹೋಗಿಲ್ಲ. ಮಾತಾಡದೇ ಇರೋರು